ಕಮಲಿ ಟೀಚರ್, ನನಗೂ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಏನಮ್ಮೆ, ಭರತನಾಟ್ಯ ಅಂದ್ರೆ ಯಾರಿಗ್ ಬೇಕಾದ್ರೂ ಬರ್ತದೆ ಅನ್ಕೊಂಡಿದ್ಯಾ? ಇದೇನ್ ನಿನ್ ಗೆಟಪ್? ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನಿಲ್ಲ, ನಮ್ಮ ಅನಿಕಾ ಡ್ಯಾನ್ಸ್ ಕಲಿಬೇಕು ಅಂದ್ಲು. ನಮ್ಮ ಕಮಲಿನೇ ಡ್ಯಾನ್ಸ್ ಟೀಚರ್ ಆಗಿರೋದ್ರಿಂದ ಕಲೀಲಿ ಅಂತ ಕರ್ಕೊಂಡ್ಬಂದೆ. ಸ್ವಲ್ಪನಾದ್ರೂ ಯೋಚನೆ ಮಾಡೋದಲ್ವಾ ಮಿಸ್ಟರ್ ಚಂದ್ರಕಾಂತ್? ನಮಿತಾಗೂ ಅನಿಕಾಗೂ ಒಂದೇ ವಯಸ್ಸ. ಇವಳು ಹೇಗೆ ಅವಳ ಜೊತೆ ಡ್ಯಾನ್ಸ್ ಕಲಿಯೋಕ್ ಸಾಧ್ಯ? ನನಗೇನು ತೊಂದರೆ ಇಲ್ಲ ಆಂಟಿ, ನಾನು ಕಲಿತೀನಿ. ಕಲಿತಾಳಂತೆ, ಕಲಿತಾಳೆ. ಇಡಿಯಟ್. ರಿಷಿ ಹಿಂದೆ ಬೀಳೋದಕ್ಕೆ ಡ್ಯಾನ್ಸ್ ನ ನೆಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ನಾನು ಕಮಲಿನ ಇಲ್ಲಿ ಕರ್ಸಿರೋದೆ ಅವರಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಇದರಲ್ಲಿ ಮಧ್ಯೆ ಇವಳು ಬೇರೆ ಗೆಜ್ಜೆ ಹಾಕೊಂಡು ಬಂದಿದ್ದಾಳೆ. ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಅಲ್ಲ ಅನಿಕಾ, ಆಸ್ ಅ ಡ್ಯಾಡ್ ನಿಮ್ ತಂದೆ ಮಾಡಿದ್ರಲ್ಲಿ ತಪ್ಪೇ ಇಲ್ಲ. ನೀನ್ ಆಸೆ ಪಟ್ಟೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನೀನು ಒಂದು ಚಿಕ್ಕ ಹುಡುಗಿ ಕಲಿಯೋ ಜಾಗದಲ್ಲಿ ನೀನೂ ಡ್ಯಾನ್ಸ್ ಕಲಿಬೇಕು ಅಂತ ಬಂದಿದ್ಯಲ್ಲ. ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಆಂಟಿ, ಇಟ್ ವೋಂಟ್ ಡಿಸ್ಟರ್ಬ್, ಟ್ರಸ್ಟ್ ಮೀ. ಅನಿಕಾ, ಕ್ಯೂರಿಯಾಸಿಟಿಲಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನಾನು ಹಾಗೆ ಹೀಗೆ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೋತಿರ್ತೀಯಲ್ಲ, ಒಬ್ರು ಭರತನಾಟ್ಯಂ ಟೀಚರ್ನ ಹುಡ್ಕೊಳಕ್ಕಾಗ್ಲಿಲ್ವಾ ನಿನ್ನಿಂದ? ತಾರವ್ರೆ, ಐ ಆಮ್ ರಿಯಲಿ ಸಾರಿ. ನಿಮಗೆ ಇದರಿಂದ ತೊಂದರೆ ಆಗಿದ್ದಕ್ಕೆ. ಇದರಿಂದ ತೊಂದರೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಡ್ಯಾಡ್, ಯಾಕೆ ಸಾರಿ? ಆಂಟಿ, ನಾನು ನಮಿತಾ ಜೊತೆ ಕಲಿಯೋದ್ರಲ್ಲಿ ಐ ಡೋಂಟ್ ಸಿ ಎನಿ ಕಾಂಪ್ಲಿಕೇಶನ್ಸ್. ನೀವ್ಯಾಕೆ ಬೇಡ ಅಂತಿದ್ದೀರಾ? ಸಿಂಪಲ್ ರೀಸನ್. ಕಮಲಿನ ಕರ್ಸಿರೋದು ನಮಿತಾಗ್ ಮಾತ್ರ ಡ್ಯಾನ್ಸ್ ಹೇಳ್ಕೊಡೋಕೆ. ಅರ್ಥ ಆಯ್ತಾ? ಹೇಗೆ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡಿದ್ರು ಮತ್ತೆ ನನ್ನನ್ನೇ ಲಾಕ್ ಮಾಡ್ತಿದಾರಲ್ಲ. ಹೇಗೆ ಇವ್ರನ್ನ ಒಪ್ಸೋದು? ಮಾಮ್, ನನ್ಗಂತೂ ಸಾಕಾಗ್ಬಿಟ್ಟಿದೆ. ನಾವೇನ್ ಪೊಲೀಸ್ಗಳ ಗೂಂಡಾಗಳ ಅವ್ನ ಅಂಗಡಿ ಮುಂದೆ ಸುತ್ತಾಡೋದಕ್ಕೆ? ಊರ್ಮಿ, ಮರಳಿ ಯತ್ನವ ಮಾಡು. ಓಕೆ, ಅವ್ನ್ ಸಿಗ್ದ ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಗೊತ್ತಿದ್ದು ನೀನ್ ಈಗ ಕೇಳ್ತಿದ್ಯಲ್ಲ, ಅವನ ಕತೆ ಮುಗ್ಸೋದೇನೆ. ಮಾಮ್, ಕಮಾನ್, ಇನ್ನು ಆ ಪ್ಲಾನ್ಗೆ ಸ್ಟಿಕ್ ಆಗಿದ್ದೀರಾ ನೀವು? ಮತ್ತೆ ನನ್ನನ್ನೇನ್ ರಾಜಕಾರಣಿ ಅನ್ಕೊಂಡಿದ್ಯಾ ಆಗ ಪ್ಲಾನ್ಗಳನ್ನ ಚೇಂಜ್ ಮಾಡೋದಿಕ್ಕೆ? ಅಲ್ಲ, ನಾವು ಅವನ ಅಂಗಡಿ ಹತ್ರ ಗಿರಿಗೆಟ್ಲೆ ತರ ಯಾಕೆ ಸುತ್ತಾ ಇದೀವಿ ಹೇಳು? ಹುಚ್ಚಿಡ್ದಿದ್ಯಾ? ಬಾ. ಅರೆ, ಎಲ್ಲ ಹೋದ ಇವನು? ಬನ್ನಿ. ಕರ್ಮ. ಈ ಕಣ್ಣಿಂದ ಅವನ ಜೀವ ತೆಗೆದು ಆ ಸ್ಕೆಚ್ನ ತಗೋಬೇಕು ಅಂತ ನಾನು ಎಷ್ಟು ಅನ್ಕೋತಾ ಇದ್ದೀನಿ. ಆದ್ರೆ ಅವನು ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ ಊರ್ಮಿ. ವಾಟ್ ಮಿಸ್ಟರ್ ಚಂದ್ರಕಾಂತ್, ನೀವು ಡ್ಯಾನ್ಸ್ ಪ್ರಾಕ್ಟೀಸಿಗೆ ನಿಂತ್ಬಿಟ್ರಾ? ಹೇ, ಏನ್ ರಮೇಶ್, ನೀವು ಬೇರೆ. ಅನಿಕಾ, ನೀನು ಡ್ಯಾನ್ಸ್ ಕಲಿತಿದ್ಯಾ?
ಯಾಕಮ್ಮ ನೀ ಕಡ್ಡಲ್ಲಾಗಿದೆಯಾ? ತಾರಾ, ನೀನೇನಾದ್ರೂ ಹೇಳಿದ್ಯಾ? ಅನಿಕಾ ಅಕ್ಕಂಗೂ ನಮ್ ಜೊತೆ ಡ್ಯಾನ್ಸ್ ಕಲಿಬೇಕಂತೆ. ಓ, ದಟ್ಸ್ ನೈಸ್. ಹಾಗಾದ್ರೆ ಕಲಿಯೋದಲ್ವಾ? ಹೀಗೆ ಡಲ್ಲಾಗಿ ಯಾಕಿರ್ಬೇಕು? ತಾರಾ, ನೀನೇನಾದ್ರೂ ಅನಿಕಾಗೆ ಕಲಿಯೋದು ಬೇಡ ಅಂತ ಹೇಳಿದ್ಯಾ? ರಮೇಶ್, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನ್ ಕಮಲಿನ ಇಲ್ಲಿ ಕರ್ಸಿರೋದು ನಮಿತಾಗೆ ಡ್ಯಾನ್ಸ್ ಹೇಳ್ಕೊಡಕ್ಕೆ. ಹೀಗೆ ಹೇಳ್ದೆ ಕೇಳ್ದೆ ಇವಳು ಕಮಾನ್ ತಾರಾ, ಹೇಗಿದ್ರು ಕಮಲಿ ನಮಿತಾಗೆ ಹೇಳ್ಕೊಡ್ತಾ ಇದ್ದಾಳೆ, ಜೊತೆಗೆ ಅನಿಕಾನು ಕಲೀಲಿ ಬಿಡು. ಸಿ, ಕಲೆಯಲ್ಲಿ ಇಂಟ್ರೆಸ್ಟ್ ಇರೋರನ್ನ ನಾವು ಡಿಸ್ಕರೇಜ್ ಮಾಡಬಾರ್ದು. ಡಿಸ್ಕರೇಜ್ ಅಲ್ಲ ರಮೇಶ್, ಇದರಿಂದ ನಮಿತಾ ಲರ್ನಿಂಗ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಷ್ಟೇ. ತಾರಾ, ನೋ. ಸಿ, ಯಾರನ್ನ ಹ್ಯಾಗ್ ಹ್ಯಾಂಡಲ್ ಮಾಡಬೇಕು ಅಂತ ಕಮಲಿಗೆ ಚೆನ್ನಾಗಿ ಗೊತ್ತಿದೆ. ಶಿಲ್ ಮ್ಯಾನೇಜ್, ಯು ನೀಡ್ ನಾಟ್ ವರಿ. ಎನಿವೇ, ಕಮಲಿಯ ಪ್ರೈಮರಿ ಫೋಕಸ್ ನಮಿತಾ ಮೇಲೆ ಇದ್ದೇ ಇರುತ್ತೆ ಅಲ್ವಾ ಕಮಲಿ? ನೀನೇ ಹೇಳು, ಈಗ ನಮಿತಾ ಜೊತೆಗೆ ಅನಿಕಾಗೂ ಹೇಳ್ಕೊಡೋದ್ರಲ್ಲಿ ನಿಂಗೇನೋ ತೊಂದರೆ ಇದೆಯಾ? ಇಲ್ಲ ಸರ್. ಅಷ್ಟೇ ನೋಡು, ನಥಿಂಗ್ ಟು ವರಿ ತಾರಾ. ಪಾಪ ಅನಿಕಾನು ಕಲೀಲಿ. ಸರಿ. ಓಕೆ ಅನಿಕಾ, ಹ್ಯಾಪಿ ನಾವು? ಓಕೆ, ನೀವೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ. ನಮ್ಗೆ ಮೀಟಿಂಗ್ ಇದೆ. ಚಂದ್ರು, ಬನ್ನಿ ನಾವು ಮೀಟಿಂಗ್ ಶುರು ಮಾಡೋಣ. ಇಲ್ಲಾಂದ್ರೆ ನಮ್ಮ ಕ್ಲೈಂಟ್ಸ್ ಭರತನಾಟ್ಯ ಶುರು ಮಾಡ್ತಾರಷ್ಟೇ. ನನ್ನ ಮಾತು ಯಾರು ಕೇಳ್ತೀರಿ? ರಿಷಿ, ಕಮ್ ವಿತ್ ಮೀ. ಹಾಂ. ಅಯ್ಯೋ, ಕಮ್ಲಿ ಡ್ಯಾನ್ಸ್ ಹೇಳ್ಕೊಡೋದನ್ನ ನೋಡಬೇಕು ಅಂತ ಇವತ್ತು ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ಗೂ ಹೋಗಲಿಲ್ಲ. ಈಗ ಅಮ್ಮ ನೋಡಿದ್ರೆ ಕರೀತಿದಾರಲ್ಲ. ರಿಷಿ, ಹಾಂ ಮಾಡು ಪುಟ್ಟಿ. ಅನಿಕಾ, ಈಗ ದಿನ ನೀನ್ ಮಾಡು. ಹಲೋ ಮೇಡಮ್, ಭರತನಾಟ್ಯ ಆದ್ರೆ ಸೀರೆ ಕಟ್ಕೊಂಡು ಗೆಜ್ಜೆ ಹಾಕೊಂಡು ಜಡೆ ಹಾಕೊಂಡ್ ಬಂದ್ಬಿಟ್ರೆ ಸಾಲದು. ಟೀಚರ್ ಹೇಳ್ಕೊಡುವಾಗ ಹುಸಿ ಶ್ರದ್ಧೆಯಿಂದ ಕೇಳ್ಬೇಕು. ಅದಕ್ಕೆ ಸ್ವಲ್ಪನಾದ್ರೂ ಡ್ಯಾನ್ಸ್ ಮಾಡಕ್ಕೆ ಬರ್ಬೇಕು ನಿಂಗೆ. ಒಂದೇ ದಿನದಲ್ಲಿ ಶಾಕುಂತಲಾ ದೇವಿ ಆಗಕ್ ಆಗಲ್ಲ. ಶಟಪ್. ಏನ್ ಅನ್ಕೊಂಡಿದ್ದೀರಾ ನೀವಿಬ್ರು? ಸುಮ್ನೆ ಕಮೆಂಟ್ ಮಾಡೋದಲ್ಲ, ಎಷ್ಟ್ ಕಷ್ಟ ಅಂತ ಗೊತ್ತಾ ನಿಮ್ಗೆ? ಗೊತ್ತಿದ್ಮ್ಯಾಕೆ ಅದ್ ಯಾಕಮ್ಮಿ ಕಷ್ಟ ಪಡ್ತೀಯ? ಸುಮ್ಕೆ ಮನೆ ಕಡೆಗ್ ದಾರಿ ನೋಡ್ಕೊಳ್ಳೋದಲ್ವಾ? ನಿಂಗೆ ನಾನ್ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಇಡಿಯಟ್ಸ್ ಹಲ್ಕಿಸಿದ್ದಾರೆ. ಏ ಕಮಲಿ, ನೀನ್ ಹೇಳ್ಕೊಡು. ನೀವಿಬ್ರು ಮೊದ್ಲು ಇಲ್ಲಿಂದ ಹೋಗ್ರೆ. ಬೇಡ ಅತ್ತೆ, ನೀವಿಲ್ಲೇ ಇರಿ. ಗೊತ್ತಾಯ್ತಾ? ಇಲ್ಲಿ ಎಲ್ರಿಗೂ ಬ್ಯಾಡವಾದವಳು ನೀನು ಒಬ್ಳೆಯ. ದಯವಿಟ್ಟು ಇಲ್ಲಿಂದ ಹೊರಡ್ತೀಯಾ? ಏಯ್, ನನ್ನೇ ಹೋಗು ಅಂತ ಹೇಳಕ್ ನೀನ್ ಯಾರೇ? ನಿಲ್ಸಿ, ಜಗಳ ಆಡೋದಕ್ಕೆ ಜಾಗ ಅಲ್ಲ. ನಿಂಗಿ ಸುಮ್ಕಿರು ಅಂತ ನಾನು ನಿಂಗೆ ಹೇಳ್ದೆ ತಾನೆ. ನಮಿತಾ ಪುಟ್ಟಿಗೆ ನಿಮ್ಮಿಂದ ಡ್ಯಾನ್ಸ್ ಕಲಿಯೋದಕ್ಕೆ ತೊಂದರೆ ಆಯ್ತೈತೆ. ನಾನ್ ಬಂದಿರೋದು ಡ್ಯಾನ್ಸ್ ಹೇಳ್ಕೊಡೋದಕ್ಕೆ. ಋಷಿನೂ ಬಂದಿಲ್ಲ. ಈ ಕಪಿಗಳ ಹತ್ರ ಬೇರೆ ಬಯಸ್ಕೋಬೇಕು. ಇಲ್ಲಿಂದ ಹೋಗೋದೇ ವಾಸಿ. ಚಂದ್ರು, ಈ ಹೊಸ ಲೇಔಟ್ ಡಿಸೈನ್ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ವಾಟ್ ಡು ಯು ಫೀಲ್? ಯಾ, ಐ ಫೀಲ್ ದ ಸೇಮ್. ದೇರ್ ಆರ್ ಸಮ್ ಇಶ್ಯೂಸ್ ಅಲ್ವಾ ರಿಷಿ? ಹಾಂ ಹಾಂ ಹಾಂ. ಹಾಗಿದ್ಮೇಲೆ ನಾವಿವತ್ತೇ ನಕುಲ್ಗೆ ವಿಷಯ ತಿಳಿಸೋದು ಒಳ್ಳೇದು. ಶೋ. ಓಕೆ, ಹೊರಡೋಣ. ಹೊರಡೋಕೆ ಮುಂಚೆ ಕಾಫಿ? ಹಸಿನಿ, ಕಾಫಿ ಸಿಗ್ಬೋದಮ್ಮ? ಹಾ ಮಾವ.
ಹಾಸಿನಿ. ಹಾ ಅತ್ತೆ ಬಂದೆ. ಹಾ ಅತ್ತೆ. ದಸರಾ ಹಬ್ಬಕ್ಕೆ ಅಂತ ಬ್ಯಾಂಕಿಂದ ತಂದ ಒಡವೆಗಳನ್ನ ಲಾಕರ್ನಲ್ಲಿ ಇಟ್ಟಾಯ್ತಾ? ಅದು ಇಲ್ಲ ಅತ್ತೆ. ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ ಅಲ್ವಾ ನೀನು? ನಾನು ನಿನಗೆ ಮೊದಲೇ ಹೇಳಿರ್ಲಿಲ್ವಾ? ಸಾರಿ ಅತ್ತೆ. ಸರಿ, ನಂದು ಒಡವೆಗಳಿದೆ, ಕೊಡ್ತೀನಿ, ಅದನ್ನು ತಗೊಂಡು ಹೋಗಿ ಲಾಕರ್ನಲ್ಲಿ ಇಟ್ಬಿಡು. ಸರಿ ಅತ್ತೆ, ನಾಳೆನೇ ಇಡ್ತೀನಿ. ಯಾಕೆ ಇವತ್ತೇ ಮಾಡೋಕೆ ಏನು ಸಮಸ್ಯೆ ನಿನಗೆ? ಮನೆ ತುಂಬ ಜನ ಓಡಾಡ್ತಿದ್ದಾರೆ. ಸರಿ ಅತ್ತೆ, ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟು ಆಮೇಲೆ ಹೋಗ್ತೀನಿ. ತಾರಾ ಆಂಟಿ ಚಿನ್ನದಂತ ಐಡಿಯಾ ಕೊಟ್ರಲ್ಲ. ಐ ಲವ್ ಯು ಆಂಟಿ. ಮನೇಲಿ ತುಂಬಾ ಜನ ಓಡಾಡ್ತಿದ್ದಾರೆ, ಆದ್ರಿಂದ ಒಡವೆಗಳನ್ನ ಸೇಫ್ ಮಾಡಕ್ ಹೇಳಿದ್ರಲ್ಲ. ಎಷ್ಟೇ ಜನ ಇದ್ರು ಮನೇಲಿ ಕಳ್ತನ ಆದ್ರೆ ತಾರಾ ಆಂಟಿ ಡೌಟ್ ಪಡೋದು ಕೆಸರಿನ ಕಮ್ಲಿನ ಮಾತ್ರ. ಇನ್ಮೇಲೆ ಯಾವತ್ತೂ ಅವಳಿಗೆ ಮನೇಲಿ ಎಂಟ್ರಿ ಸಿಗ್ಬಾರ್ದು, ಆ ತರ ಮಾಡ್ತೀನಿ. ಅನಿಕಾ, ಇಲ್ಲಿ ವಾಶ್ರೂಮ್ ಎಲ್ಲ ಐತೆ? ಎಲ್ಲಿ? ಒಳಗಿದೆ. ಥ್ಯಾಂಕ್ಸ್. ಸದ್ಯ ನಿನ್ನಿಂದ ನಾನು ಜಸ್ಟ್ ಮಿಸ್ ಆದೆ, ಆದ್ರೆ ನಿನಗೆ ಮಿಸ್ಸೇ ಇಲ್ಲ ಕಣೆ. ಇವತ್ತಿದೆ ಪಲ್ಲಕ್ಕಿ ಉತ್ಸವ. ಇದೇ ಕಾಲೇಜ್ ಅಂತ ಗೊತ್ತು, ಆದ್ರೆ ಹುಡುಗಿನ ಹೆಂಗ್ ಕಂಡಿಡಿಲಿ? ಸಂಭು, ಅಲ್ಲಿ ಇದ್ಕೊಂಡು ಏನ್ಲ ಮಾಡಿಯಾ? ಇನ್ನೇನು ತೊಂದರೆಗಳೆಲ್ಲ ಸರಿ ಐತಲ್ಲ, ನೀನು ಹೊಲ್ಟ್ ಬಾ, ಹೇಳ್ತೀನಿ. ಇವನೇ ಅಲ್ವಾ ಅವತ್ತ ಹುಡುಗಿನ ಫೋನ್ ಮಾಡೋ ಜಾಗದಿಂದ ಕರ್ಕೊಂಡು ಹೊರಟೋಗಿದ್ದು? ಸರಿ ಕಾಲ ಶಂಭು, ಆದ್ರೂ ಸ್ಕಾಲರ್ಶಿಪ್ ಗೆದ್ಮ್ಯಾಗ ನಿಮ್ ಬರ್ಲೇ ಅಲ್ಲ ನೋಡು. ಬಾರ್ಲಾ? ನಮ್ಮ ಅಪ್ಪ ಹಿಂಗ ಆಗದೆ ಇದ್ದಿದ್ರೆ ನಾನು ಅಲ್ಲೇ ಇರ್ತಿದ್ದೆ. ಏನ್ ಮಾಡಕೈತದೆ, ಎಲ್ಲ ವಿಧಿ ಬರ. ಏ ಶಂಭು, ನೀನ್ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ಬೇಡ, ನಂಗೆ ಅರ್ಥ ಆಗಕ್ಕಿಲ್ಲ. ಬಿರ್ಬಿರ್ನೆ ಕೆಲಸ ಮುಗಿಸಿ ಬರೋದ್ ನೋಡು. ಹೌದು, ನಮ್ ಲೇಡಿ ಸೈನ್ಯ ಇಲ್ಲಿ ಸದ್ಯ ಕೇಳ್ತಿಲ್ಲ. ಅದು ಕಮಲಿನು ನಿಂಗಿನು ರಿಷಿ ಅಣ್ಣವ್ರ ಮನೆಗೆ ಹೋಗೋರೆ. ನಿಮ್ ಬೊತ್ತಿಯನ್ನ ಸುದ್ದಿ ಗೊತ್ತಾಯ್ತು, ಫುಲ್ ಖುಷಿ ಆಗೋಯ್ತಾರೆ. ಎಲ್ಲೋಗೋರ್ ಕೆಂಪ ಕೇಳಿಸ್ತಿಲ್ಲ. ರಿಷಿ ಅಣ್ಣನ ಮನೆಗೆ ಹೋಗೋರೆ. ಹಲೋ, ಕೇಳಿಸ್ತಾ? ಹ್ಞೂ ಕೇಳಿಸ್ತೈತೆ, ಕೂಗ್ಬೇಡ. ಸರಿ, ಫೋನ್ ಇಡಮ್ಮ. ಸರಿ ಕಣ. ಮೇಡಮ್, ವಾಶ್ರೂಮ್ ಹೋಗಿದ್ದೆ. ತಾರಾ, ಒಂದು ಡಾಕ್ಯುಮೆಂಟ್ ಸಿಗ್ನೇಚರ್ ಬೇಕು. ಜಸ್ಟ್ ಶೇರ್ ಹೋಲ್ಡರ್ ಸಿಗ್ನೇಚರ್.
ಚಂದ್ರು ಕಳ್ತಾ ಇದ್ದಾರೆ, ನಾ ಹೊರಡ್ತೇನೆ. ಓಕೆ ಅರೆ ಒಂದು ನಿಮಿಷ, ನೀವು ರಿಚ್ಮಂಡ್ ಸರ್ಕಲ್ ಕಡೆಯಿಂದ ತಾನೇ ಹೋಗ್ತೀರಾ? ಹಾಸಿನ ಬ್ಯಾಂಕ್ ಹತ್ರ ಡ್ರಾಪ್ ಮಾಡಿ ಹೋಗ್ತೀರಾ? ಶೋರ್, ನಾನು ಕಾಯ್ತಾ ಇರ್ತೀನಿ, ಕಳಿಸು. ಓಕೆ ಹಾಸಿನಿ, ಹಾಸಿನಿ. ಹಾ ಅತ್ತೆ. ನಿಮ್ಮ ಮಾವ ಆನ್ ದ ವೇ ಬ್ಯಾಂಕ್ ಡ್ರಾಪ್ ಮಾಡ್ತಾರೆ, ಹೋಗಿ ಒಡವೆಗಳನ್ನೆಲ್ಲ ಇಟ್ಟು ಬಾ. ಸರಿ. ನಿಮಗೆ ಲೇಟ್ ಆಗ್ತಿಲ್ಲ ತಾನೆ? ನೋ ಪ್ರಾಬ್ಲಮ್. ಹಾಸಿನಿ ಬಂದ್ಯಾ? ಅತ್ತೆ, ಬಳೆ ಏನಾಯ್ತು? ನಿಮ್ಮತ್ತೆ ನಿಮ್ಗೆ ಅಂತ ಕೊಟ್ಟಿದ್ದ ಬಳೆಗಳು ಕಾಣ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ನಾ ರೂಮಲ್ಲೇ ಇಟ್ಟಿದ್ದೆ ಅತ್ತೆ, ಹಬ್ಬಕ್ಕೆ ಅಂತ ಬಿಚ್ಚಿಟ್ಟಿದ್ದು, ಇವತ್ತೇ ನೋಡಿದ್ದು. ಆಹಾ, ಆಂಟಿಗೆ ಕಮಲಿ ಮೇಲೆ ಡೌಟ್ ಶುರು ಆಗಿದೆ. ಅದನ್ನ ಇನ್ನ ಹೆಚ್ಚಿಸ್ತೀನಿ ಈಗ. ಏನಾಯ್ತು ಹಾಸಿನಿ ಅಕ್ಕ, ಯಾಕೆಷ್ಟು ಡಲ್ ಆಗಿದ್ದೀರಾ? ಅನಿಕಾ, ಒಂದ್ ಸೆಟ್ ಬಳೆ ಮಿಸ್ಸಿಂಗ್ ಅಂತೆ. ವಾಟ್? ಎಲ್ಲಿಟ್ರಿ? ರೂಮಲ್ಲೇ ಇಟ್ಟಿದ್ದೆ. ರೂಮ್ ಅಲ್ಲ? ಹಾ, ಈಗಷ್ಟೇ ಕಮಲಿ ನನ್ನ ಹತ್ರ ಬಂದು ವಾಶ್ರೂಮ್ಗೆ ಹೇಗೆ ಹೋಗ್ಬೇಕು ಅಂತ ಕೇಳಿ ನಿಮ್ ರೂಮ್ಗೆ ಹೋದ್ಲು. ಕಮಲಿ, ನೀನೇನಾದ್ರೂ ನೋಡಿದ್ಯಾ? ನೀನೇ ಸರಿಯಾಗಿ ಎತ್ತಿಟ್ಟಿರಲ್ಲ ಹಾಸಿನಿ, ಎಲ್ಲ ಅದಕ್ಕೂ ಇರ್ರೆಸ್ಪಾನ್ಸಿಬಲ್. ಅದು ರಮೇಶ್ ಅವ್ರ ತಾಯಿ ನನ್ಗೆ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ಹೇಳಿನೇ ತಾನೇ ನೀನು ಕೊಟ್ಟಿದ್ದೆ. ನೀನು ಮನೆ ಕಾಲಿಟ್ಟಾಗಿಂದ ಯಾವತ್ತಾದ್ರೂ ಒಂದು ಕೆಲ್ಸನಾದ್ರೂ ನಾನು ಹೇಳಿದ್ದನ್ನ ಗಮನ ಇಟ್ಟು ಮಾಡಿದ್ಯಾ ನೀನು? ನಿನ್ನ ಅಂದು ಏನ್ ಪ್ರಯೋಜನ? ನೀನ್ ಬೆಳೆದ್ ಬಂದಿರೋದೇ ಹಾಗೆ. ಛ, ನೋಡಿ ಮಾಡಿ ಮದ್ವೆ ಮಾಡಿಲ್ಲ ಅಂದ್ರೆ ಹೀಗೆ ಆಗೋದು. ನಿನಗ್ ಜವಾಬ್ದಾರಿ ಕೊಟ್ಟು ನಾನ್ ತಪ್ಪು ಮಾಡ್ದೆ. ಯು ಆರ್ ಟೋಟಲಿ ಯೂಸ್ಲೆಸ್. ಆಂಟಿ, ಇವ್ರನ್ ಯಾಕೆ ಬೈತಿದ್ದೀರಾ? ಈ ಕಡೆ ನೋಡಿ, ಆ ಹಳ್ಳಿ ಗುಗ್ಗು ಮೇಲೆ ಡೌಟ್ ಪಡಿ. ಮಾ, ಯಾಕೆ ಹೀಗೆ ಕೂಗಾಡ್ತಾ ಇದ್ದೀರಾ? ಏನಾಯ್ತು? ಕೂಗಾಡ್ದೆ ಏನ್ ಮಾಡು ಅಂತ್ಯ ರಿಷಿ? ಇವಳಿಗೆ ಕೊಟ್ಟ ಒಡವೆಗಳಲ್ಲಿ ಒಂದ್ ಜೊತೆ ಬಳೆ ಮಿಸ್ ಆಗಿದೆ. ಏನ್ ಹೇಳೋಣ ಇವಳಿಗೆ? ಛೇ, ಮಾ ವೇಟ್, ಏನೋ ಬೈ ಮಿಸ್ಟೇಕ್ ಆಗಿ ಮಿಸ್ ಆಗಿದೆ ಅಷ್ಟೇ. ಅದಕ್ಕೆ ನೀವು ಅಳ್ಬೇಡಿ. ಮಾ, ಐ ಆಮ್ ವೆರಿ ಶ್ಯೂರ್ ಅದಕ್ಕೆ ಇದನ್ನ ಬೇಕಂತ ಕಳ್ದಿರಲ್ಲ. ನಾನು ಹೋಗಿ ಹುಡುಕ್ತೀನಿ. ಹಾ, ಡೋಂಟ್ ವರಿ. ತಾರಾ ಮೇಡಮ್ ನೋಡ್ತಿರೋದ್ ನೋಡಿದ್ರೆ ಅವ್ರಿಗೆ ನನ್ ಮ್ಯಾಕ್ ಸಂಶಯ ಬಂದಿರಂಗೈತೆ. ನನಗೆ ಹೆಂಗೆ ಹೇಳಿ, ನನ್ ಬಳೆಗಳನ್ನ ತೆಗ್ದಿಲ್ಲ ಅಂತವ?